ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಬಂದಿರತಕ್ಕಂಥ ಒಂದು ಲೇಟೆಸ್ಟ್ ಅಪ್ಡೇಟನ್ನು ನಿಮ್ಮ ಜೊತೆ ತಂದಿದ್ದೀನಿ. ಅದೇನು ಬಂದಿತ್ತು, KE ಅವರು KSET 2025ಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಲಾಸ್ಟ್ ಟೈಮು ನಾನು KSETಗೆ ವಿಡಿಯೋಗಳನ್ನು ಹಾಕಿದ್ದೆ. ಪೇಪರ್ 1 ತಾವೆಲ್ಲರೂ ನೋಡಿರ್ಬೋದು. ಇವಾಗನೂ ಕೂಡ ಹಾಕ್ತೀನಿ. ಟೈಮ್ ಸಿಕ್ಕಿದ್ರೆ ಖಂಡಿತವಾಗಿ ಆಯ್ದ ವಿಷಯಗಳಲ್ಲಿ ಕೆಲವೊಂದಿಷ್ಟು ಫಿಕ್ಸ್ ಕಾನ್ಸೆಪ್ಟ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಹೋಗ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಇದು KSETನ ಮುಖಪುಟ ಇದೆ. KSETನ ಮುಖಪುಟಕ್ಕೆ ಬಂದಾಗ ಪ್ರವೇಶದಲ್ಲಿ ಹೋಗಬೇಕು. ಪ್ರವೇಶದಲ್ಲಿ ನೋಡಿದಾಗ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ KSET 2025 ಕ್ಲಿಕ್ ಮಾಡಿ. KSET 2025 ಮುಖಪುಟ ತೆರೆದುಕೊಳ್ತದೆ. ಅಲ್ಲೇ KSET 2025 ಅಧಿಸೂಚನೆ 22/8/2025 ಕ್ಲಿಕ್ ಮಾಡಿ. ಪುಟ ಏನಾಗ್ತದಪ್ಪ ಅಂದ್ರೆ ಅಧಿಸೂಚನೆ ಪುಟ ಬರ್ತದೆ. ನೋಡ್ತಿರ್ಬೋದು, ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಸಂಪಿಗೆ ರಸ್ತೆ, 18ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 12. ದಿನಾಂಕ ಬಂದುಬಿಟ್ಟು 22/8/2025. ಮೇನ್ ಆಗಿರ್ತಕ್ಕಂಥದ್ದು ಡೇಟ್ ನೋಡ್ಕೊಂಡು ಬರೋಣ. ಅಪ್ಲಿಕೇಶನ್ ಸ್ಟಾರ್ಟು 28/8/2025 ಸ್ಟಾರ್ಟ್ ಇದೆ. ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು 18/9/2025. ಆಮೇಲೆ ಲಾಸ್ಟ್ ಪೇಮೆಂಟ್ಗಾಗಿ, ಶುಲ್ಕ ಪಾವತಿಗಾಗಿ 19/9. ಹಾಲ್ ಟಿಕೆಟ್ ಜನರೇಟೆಡ್ 24/10. ಎಕ್ಸಾಮಿನೇಷನ್ ಡೇಟ್ 2 ನವಂಬರ್ ಅಂತ ಕೊಟ್ಟಿದ್ದಾರೆ. ಇಷ್ಟು ಕೀ ಡೇಟ್ಗಳನ್ನು ನೀವು ಏನು ಮಾಡಬೇಕು, ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ದೀರಿ, ನಿಮಗೆ ಸ್ವಲ್ಪ ಅವಶ್ಯವನ್ನು ಇಟ್ಕೊಡ್ರಿ. ವೆಬ್ಸೈಟ್ ಲಿಂಕನ್ನು ನಾನು ನಿಮಗೆ ಕೆಳಗಡೆ ಕೊಡ್ತೀನಿ. ಒಟ್ಟಾರೆ 33 ವಿಷಯಗಳಲ್ಲಿ KSET ನಡೀತಾ ಇದೆ. KSETನಲ್ಲಿ ಮುಖ್ಯವಾಗಿರ್ತಕ್ಕಂಥ ಅರ್ಹತೆಯನ್ನು ಯಾರಿಗೆ ಇದೆ ಅನ್ನೋದನ್ನು ಭಾಳ ಜನ ಕೇಳ್ತಾರೆ. ಅದಕ್ಕೂ ಕೂಡ ನಿಮಗೆ ಗೊತ್ತಿರಲಿ. ಫಸ್ಟ್ ರಿಸರ್ವೇಷನ್ ಪಾಲಿಸಿಗಳನ್ನು ಕೂಡ ಮಾಡಿರ್ತಾರೆ. ಫಸ್ಟ್ ಗೊತ್ತಿರಲಿ, PGಯಲ್ಲಿ ನಿಮ್ದು ಎಷ್ಟಾಗಬೇಕಪ್ಪ ಅಂತಂದರೆ 55% ಆಗಬೇಕು. ಕಂಪಲ್ಸರಿ PGಯಲ್ಲಿ ಆಗಬೇಕು. ರಿಸರ್ವೇಷನ್ ಕ್ಯಾಟಗರಿ SC ಆಗಿರ್ಬೋದು, ST ಆಗಿರ್ಬೋದು, ಕ್ಯಾಟಗರಿ 1, 2A, 2B, 3A, 3B, PWD ಮತ್ತು ಟ್ರಾನ್ಸ್ಜೆಂಡರ್, ಓಕೆನಾ, ಅವ್ರಿಗೆ 50% ಏನು ಮಾಡಿದ್ದಾರೆ, ರಿಲ್ಯಾಕ್ಸೇಷನ್ಸ್ ಇದೆ. ಆಮೇಲೆ ನೆಕ್ಸ್ಟ್, ಸ್ನಾತಕೋತ್ತರ ಪದವಿ ಪಡೆದವರು ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರಥಮ ಮತ್ತು ದ್ವಿತೀಯ ಸ್ನಾತಕೋತ್ತರ ಪದವಿಗಳು KSET ಪರೀಕ್ಷೆ ತೆಗೆದುಕೊಳ್ಳಲು ಅರ್ಹರಾಗಿರುತ್ತಾರೆ. ಅಪಿಯರಿಂಗು ಇದೆ. ಯಾರೆಲ್ಲ ಫಸ್ಟ್ ಮತ್ತು ಸೆಕೆಂಡ್ ಇಯರಲ್ಲಿ ಅಪಿಯರಿಂಗ್ ಇದ್ರಲ್ಲ ಅವರಾಗಿರ್ಬೋದು, ಕಂಪ್ಲೀಟೆಡ್ ಆಗಿರ್ಬೋದು, ಬರಿಬೋದು. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, KSET ಪರೀಕ್ಷೆ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ 2 ವರ್ಷದೊಳಗಾಗಿ ನೀವೇನು ಮಾಡಬೇಕು, PG ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಬೇಕು. ಆವಾಗ ಮಾತ್ರ ನಿಮಗೆ KSETನ ಅರ್ಹತಾ ಪ್ರಮಾಣ ಪತ್ರ ಸಿಗ್ತದೆ, ಇಲ್ಲಾಂದರೆ ಅದು ರದ್ದಾಗ್ತದೆ ಅಂತಕ್ಕಂಥದ್ದು ಒಂದು. ನೆಕ್ಸ್ಟ್, ಈಗಾಗಲೇ KSETನಲ್ಲಿ ಅರ್ಹತೆಯನ್ನು ಗಳಿಸಿದವರು ಮತ್ತೆ KSETನನ್ನು ತೆಗೆದುಕೊಳ್ಳುವ ಹಾಗಿಲ್ಲ, ಅದು ಕೂಡ ನಿಮಗೆ ಸ್ವಲ್ಪ ಗೊತ್ತಾಗಿರಬೇಕು. ಆಮೇಲೆ ನೆಕ್ಸ್ಟ್ ಮತ್ತು ಇದು ನೋಡಿ, 7 ಪಾಯಿಂಟ್ ನಾನು ಈಗಾಗಲೇ ಹೇಳಿದ್ದೆ. ಈಗಾಗಲೇ KSET ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಮುಂಬರುವ KSET ಪರೀಕ್ಷೆಯಲ್ಲಿ ಅದೇ ವಿಷಯದಲ್ಲಿ ಅರ್ಜಿ ಸಲ್ಲಿಸುವ ಹಾಗಿಲ್ಲ. ಪುನಃ ಅರ್ಜಿ ಸಲ್ಲಿಸಿದರೆ ಅವರ ಅರ್ಹತೆಯನ್ನು ರದ್ದುಗೊಳಿಸ್ತಾರೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ, ಓಕೆನಾ. ಇನ್ನು ನೆಕ್ಸ್ಟ್ ಎಲ್ಲ ಕಂಡೀಷನ್ಸ್ ಆಯಿತು. ಇನ್ನು ಏಜ್ ರಿಲ್ಯಾಕ್ಸೇಷನ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಏಜ್ ರಿಲ್ಯಾಕ್ಸೇಷನ್ಸ್ ಗರಿಷ್ಠ ವಯೋಮಿತಿ ಇಲ್ಲ. ಎಷ್ಟು ಬೇಕಾದಷ್ಟು ಏಜ್ಗೂ ನೀವೇನು ಮಾಡ್ಬೋದು, KSETಗಳನ್ನು ಬರಿಬೋದು ಅಂತಕ್ಕಂಥದ್ದು ಇತ್ತು. ಇನ್ನು ಮೋಡ್ ಆಫ್ ಫೀ ಆಗಿರ್ಬೋದು. ಪೇಮೆಂಟು ಅದು ಕೂಡ ಆನ್ಲೈನ್ ಇದೆ. ಮೋಡ್ ನೋಡೋದಾದರೆ ಎಲ್ಲ ಇತರ ವರ್ಗದವರಿಗೆ 1,000 ಇದೆ. SC, ST, PWD ಕ್ಯಾಟಗರಿ 1, ಆಮೇಲೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 700 ರೂಪಾಯಿ ಶುಲ್ಕವನ್ನು ಇಟ್ಟಿದ್ದಾರೆ, ಓಕೆನಾ. 2 ಪೇಪರ್ ಇರ್ತದೆ. ನಿಮಗೆ ಗೊತ್ತಿರ್ತಕ್ಕಂಥದ್ದು ಪೇಪರ್ 1 GK ಇರ್ತದೆ, ಅಂದರೆ ಸಾಮಾನ್ಯ ಅಧ್ಯಯನ ಇರ್ತದೆ. ಅದರಲ್ಲಿ 50 ಕ್ವಶನ್ಸು. ಆಮೇಲೆ ಸೆಕೆಂಡು ನಿಮ್ಮದು ಮೇಜರ್ ಸಬ್ಜೆಕ್ಟ್, ಇಟ್ ಮೀನ್ಸ್ ನಿಮ್ಮದು PGಯಲ್ಲಿ ಇರ್ತಕ್ಕಂಥ ಮೇಜರ್ ಸಬ್ಜೆಕ್ಟ್ ಮೇಲೆ 100 ಕ್ವಶನ್ಸ್ ಇರ್ತವೆ. ಒಟ್ಟಾರೆ 10 ರಿಂದ 1 ಗಂಟೆವರೆಗೆ ಎಕ್ಸಾಮ್ ನಡೀತದೆ. ಫಸ್ಟ್ ಪೇಪರಲ್ಲಿ ಸಾಮಾನ್ಯ ಪತ್ರಿಕೆ ಇರ್ತದೆ, ಬೋಧನೆ, ಸಂಶೋಧನೆ, ಬೌದ್ಧಿಕ ಸಾಮರ್ಥ್ಯಗಳನ್ನು ಹೊಂದಿರ್ತದೆ. ಸೆಕೆಂಡ್ ಪೇಪರ್ ಅಂತೂ ನಿಮ್ಮ PG ಲೆವೆಲ್ ಇರ್ತದೆ. ಅದನ್ನು ಏನು ಮಾಡ್ತಾರೆ ಅಂತಂದರೆ, ರಿಸಲ್ಟನ್ನು UGC ನಾರ್ಮ್ಸ್ ಪ್ರಕಾರವಾಗಿ ಮಾಡ್ತಾರೆ. ಅದು ಎಷ್ಟು ಜನ ಅಭ್ಯರ್ಥಿಗಳು ಬರೆದಿದ್ದಾರೆ, ಎಷ್ಟು ಜನ ಅರ್ಜಿ ಹಾಕಿದ್ದಾರೆ, ಅರ್ಹತೆ ಗಳಿಸಿದ್ದಾರೆ. 6% ಸ್ಲಾಟ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, 6% ಅರ್ಹತೆಯನ್ನು ನಿಮ್ಗೆ ಏನು ಮಾಡಿರ್ತಾರೆ, ಪರಿಗಣಿಸ್ತಾರೆ. ಇದು ಒಂದು ಪಾಯಿಂಟ್ ನಿಮಗೆ ಗೊತ್ತಿರಲಿ. ಇದು ಸ್ಲಾಟ್ಗಳನ್ನು ನಿರ್ಧರಿಸ್ತಕ್ಕಂಥದ್ದು ಯಾವ ಥರನಾಗಿರ್ತಕ್ಕಂಥದ್ದು. ಸ್ಲಾಟನ್ನು ಜನರಲ್ದವರಿಗೆ 40% ಆದ ವಿದ್ಯಾರ್ಥಿಗಳಿರ್ತಾರೆ. ಆಮೇಲೆ ರಿಸರ್ವೇಷನ್ದು 35%. ಆವಾಗ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಸ್ಲಾಟ್ಗಳು ನಿಮಗೆ ಸಿಗ್ತವೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಓಕೆನಾ. ಇನ್ನು ನೆಕ್ಸ್ಟ್, KSETನ ಪಠ್ಯಕ್ರಮವನ್ನು ಆಲ್ರೆಡಿ ಏನು ಮಾಡಿದ್ದಾರೆ, UGC ಅವರು ಬಿಟ್ಟಿದ್ದಾರೆ. ಅದೇ ಮಾದರಿದು ಇರ್ತದೆ, ಅದರಲ್ಲಿ ಏನು ಚೇಂಜ್ ಆಗಿರೋದಿಲ್ಲ ಅನ್ನೋದನ್ನು ಕೂಡ ಅವರು ಕೊಟ್ಟಿದ್ದಾರೆ. ಬಟ್ ಇವಾಗ ಸ್ವಲ್ಪ ಬಂದಿರತಕ್ಕಂಥದ್ದು ಏನಪ್ಪ ಅಂತಂದರೆ, ಒಟ್ಟು KSETನಲ್ಲಿ 33 ವಿಷಯಗಳಿಗೆ ಪರೀಕ್ಷೆ ನಡೀತಾ ಇದೆ. ಈ 33 ವಿಷಯಗಳಲ್ಲಿರ್ತಕ್ಕಂಥದ್ದು ಎಕ್ಸಾಮ್ ಸೆಂಟರ್, ಅಂದರೆ ಎಲ್ಲ ಎಕ್ಸಾಮ್ ಸೆಂಟರ್ಗಳು ಒಂದೇ ಕಡೆ ಇಲ್ಲ.
ಸೊ ಕೆ ಅವ್ರು ಏನು ಮಾಡಿದ್ದಾರೆ, ಕೆಲವು ವಿಷಯಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಬೇರೆ ಮಾಡಿದ್ದಾರೆ. ಈ ಪರೀಕ್ಷಾ ಕೇಂದ್ರಗಳೇನಿದ್ದಾವೆ ನೋಡಿ, ಓಕೆನಾ, ಯಾವುವು? ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಮಂಗಳೂರು. ಇಲ್ಲಿ 18 ವಿಷಯಗಳ ಪರೀಕ್ಷೆಗಳು ನಡೀತಾವೆ. ಅಂದರೆ ಯಾವೆಲ್ಲ 18 ವಿಷಯಗಳಂದರೆ ಇಲ್ಲಿ ಕೊಟ್ಟಿದ್ದಾರೆ: ವಾಣಿಜ್ಯಶಾಸ್ತ್ರ, ಕನ್ನಡ, ಅರ್ಥಶಾಸ್ತ್ರ, ಇಂಗ್ಲೀಷ್, ರಾಜ್ಯಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ, ಹಿಂದಿ, ನಿರ್ವಹಣೆ, ಶಿಕ್ಷಣ, ಗ್ರಂಥಾಲಯ, ಸಮಾಜ ಕಾರ್ಯ, ದೈಹಿಕ ಶಿಕ್ಷಣ, ಗಣಕ ವಿಜ್ಞಾನ, ಭೌತಿಕ ವಿಜ್ಞಾನ, ಗಣಿತ ವಿಜ್ಞಾನ, ರಾಸಾಯನಿಕ ವಿಜ್ಞಾನ, ಜೀವವಿಜ್ಞಾನ. ಬಟ್ 15 ವಿಷಯಗಳು ಏನಿದಾವಲ್ಲ, ಈ 15 ಸಬ್ಜೆಕ್ಟ್ಗಳು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ನಡೀತಾವೆ. ಸೊ ಯಾವುದು? ಭೂಗೋಳ, ಸಮೂಹ ಸಂವಹನ, ಮನೋವಿಜ್ಞಾನ, ಕಾನೂನು, ಸಂಸ್ಕೃತ, ಉರ್ದು, ಸಾರ್ವಜನಿಕ ಆಡಳಿತ, ಪರಿಸರ ವಿಜ್ಞಾನ, ಗೃಹ ವಿಜ್ಞಾನ, ಭೂವಿಜ್ಞಾನ, ಮಹಿಳಾ ಅಧ್ಯಯನ, ಪ್ರದರ್ಶಕ ಕಲೆ, ಸಂಗೀತ, ದೃಶ್ಯಕಲೆ. ಸೊ ಕೇವಲ ಇದು ಬೆಂಗಳೂರಲ್ಲಿ ಮಾತ್ರ ನಡೀತದೆ, ಬಾಕಿ ಎಲ್ಲನೂ ಕೂಡ ಇದನ್ನು ಮಾಡ್ಬೋದು. ಓಕೆನಾ. ಭಾಗ ಬಿಯಲ್ಲಿ ನಮೂದಿಸಿರೋ 15 ವಿಷಯಗಳಿಗೆ ಬೆಂಗಳೂರು ಕೇಂದ್ರ ಇದೆ. ಉಳಿದ ವಿಷಯಗಳನ್ನು ಒಮ್ಮೆ ತೆಗೆದುಕೊಂಡ್ರೆ ಆಯ್ಕೆ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಓಕೆನಾ. ಜಸ್ಟ್ ನೀವೇನು ಮಾಡಬೇಕು, ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಸಲ್ಲಿಸಿದರೆ ಸಾಕು. ಅದರ ಕಾಪಿಯನ್ನು ನೀವು ಇಟ್ಕೊಳ್ಬೇಕು. ಯಾಕಂದರೆ ಏನಾಗ್ತದಪ್ಪ ಅಂತಂದ್ರೆ, ನೀವು ಎಲಿಜಿಬಲ್ ಆದರೆ ಅದನ್ನು ಓದಿಗೆ ವೆರಿಫಿಕೇಷನ್ಗೆ ಕೊಡಬೇಕಾಗ್ತದೆ. ಸೊ ಮೇನ್ ಏನಂತಂದರೆ ಕೊಟ್ಟಿದ್ದಾರೆ, ವೆಬ್ಸೈಟ್ನಿಂದ ನೀವು ಪ್ರವೇಶ ಪತ್ರವನ್ನು ಮತ್ತು ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇದಕ್ಕೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟು ಇವೆಲ್ಲ ವಸ್ತ್ರ ಸಂಹಿತೆ ಬಗ್ಗೆ ಇದೆ, ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಎಸ್. ಸೊ ಕೆಸೆಟ್ನಲ್ಲಿ ಸ್ಕ್ಯಾನ್ ಮಾಡಿರ್ತಕ್ಕಂಥ ಛಾಯಾಚಿತ್ರಗಳು ಅಪ್ಲೋಡ್ ಮಾಡುವಿಕೆ ಏನಿದೆಯಲ್ಲ ಆನ್ಲೈನ್ ಮೂಲಕನೇ ಇರ್ತದೆ. ಅದ್ರ ಬಗ್ಗೆ ಸ್ವಲ್ಪ ನೀವು ಎಚ್ಚರವನ್ನು ಹೊಂದಬೇಕು. ಇಲ್ಲೆಲ್ಲ ವೆರಿಫಿಕೇಷನ್ ಸೆಂಟರ್ ಬಗ್ಗೆ ಅದೆಲ್ಲ ಅವ್ರು ಏನು ಮಾಡಿದ್ದಾರೆ, ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ಅಂತೂ ಇಂತೂ ಏನಾಯ್ತಪ್ಪ ಅಂತಂದರೆ, ಕೆಸೆಟ್ನ ರಿಸಲ್ಟ್ ಬಂತು, ನೋಟಿಫಿಕೇಷನ್ ಬಂತು. ಇವಾಗ ಜಸ್ಟ್ ಅಪ್ಲಿಕೇಶನ್ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿರಿ. ಸೊ ನಾವುಗಳು ಕೂಡ ವೀಡಿಯೋಗಳನ್ನು ಕೊಡ್ತೀನಿ. ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಬಾಯ್.